ಸರಿಯಾದ ಕ್ಷಣಕ್ಕಾಗಿ ಕಾಯುತ್ತಾ ಕುಳಿತುಕೊಳ್ಳುವುದರಲ್ಲಿ ಅರ್ಥವಿಲ್ಲ. ಸಿಕ್ಕ ಕ್ಷಣವನ್ನೇ ಸರಿಯಾದ ಕ್ಷಣವನ್ನಾಗಿ ಪರಿವರ್ತಿಸಿಕೊಳ್ಳುವುದು ಜಾಣತನ. ಜೀವನದ ಸತ್ಯ: ಬಡತನ ಮನುಷ್ಯನಿಗೆ ಇರಬೇಕೇ ಹೊರತು ಮನಸ್ಸಿಗಿರಬಾರದು. ಅದೇ ಶ್ರೀಮಂತಿಕೆ ಮನಸ್ಸಿಗೆ ಇರಬೇಕೇ ಹೊರತು ಮನುಷ್ಯನಿಗೆ ಇರಬಾರದು. ಪೂರ್ತಿ ವಿಷಯ ತಿಳಿಯದೆ ಯಾರ ಬಗ್ಗೆನೂ ಕೇವಲವಾಗಿ ಮಾತನಾಡಬೇಡಿ. ಯಾಕಂದ್ರೆ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗಷ್ಟೇ ಗೊತ್ತಿರುತ್ತೆ. ಬದುಕಿನಲ್ಲಿ ಎಲ್ಲರೂ ಅವರವರ ಪರಿಸ್ಥಿತಿಗೆ ತಕ್ಕಂತೆ ಮಾತನಾಡುವವರೇ ಹೊರತು ಯಾರು ನಿನ್ನ ಜಾಗದಲ್ಲಿ ನಿಂತು ನಿನ್ನ ಪರಿಸ್ಥಿತಿಯನ್ನು ಯೋಚಿಸುವುದಿಲ್ಲ. ಸಲಹೆ ತೋರಿಸೋರೆಲ್ಲ ಸಹಾಯ ಮಾಡಲ್ಲ, ಕರುಣೆ ತೋರಿಸೋರೆಲ್ಲ ಕಷ್ಟಕ್ಕಾಗಲ್ಲ. ನನ್ನವರು ಎನ್ನೋರೆಲ್ಲ ಬರೀ ಭ್ರಮೆ. ಕೆಲವರ ಜೀವನದಿಂದ ನಾವು ದೂರ ಇದ್ರೇನೆ ಒಳ್ಳೆಯದು. ಅವರಿಗೆ ಬೇಕಾದವರ ಜೊತೆಯಾದರೂ ಸಂತೋಷವಾಗಿರಲಿ. ಜೀವನ ಎಲ್ಲವನ್ನೂ ಕಲಿಸುತ್ತೆ, ನಾವು ಕಲಿಬೇಕಷ್ಟೇ. ನಿಮ್ಮನ್ನ ಬಿಟ್ಟು ಹೋದವರು ಎದುರಿಗೆ ಸಿಕ್ಕಿದ್ರೆ ಅದು ಯಾರೇ ಆಗಿರಲಿ, ಚೆನ್ನಾಗಿದ್ದೀಯಾ ಅಂತ ಕೇಳಕ್ಕೆ ಹೋಗಬೇಡಿ. ಅವರು ಚೆನ್ನಾಗಿರ್ಬೇಕು ಅಂತಾನೆ ನಿಮ್ಮನ್ನ ಬಿಟ್ಟು ಹೋಗಿರೋದು. ನೆನಪಿರ್ಲಿ, ಮನುಷ್ಯನ ನಾಲಿಗೆ ಅವಶ್ಯಕತೆಗೆ ತಕ್ಕ ಹಾಗೆ ಬದಲಾಗುತ್ತೆ. ಬೇಕಿದ್ದಾಗ ಸಿಹಿಯಾದ ಮಾತುಗಳು, ಬೇಡವಾದಾಗ ಕಹಿಯಾದ ಮಾತುಗಳು. ಕರುಣೆ ಇಲ್ಲದ ಮನುಷ್ಯನಿಗೆ ಸಹಾಯ ಮಾಡೋ ಬದಲು ಒಂದು ಗಿಡಕ್ಕೆ ನೀರು ಹಾಕಿ ಅದು ಬೆಳೆದು ಜೀವನ ಪೂರ್ತಿ ನಿಮಗೆ ನೆರಳು ನೀಡುತ್ತೆ. ಮನುಷ್ಯನೂ ಸಹ ಸೂರ್ಯಕಾಂತಿ ಹೂವಿದ್ದಂತೆ. ಯಾವ ಕಡೆ ಲಾಭ ಇರುತ್ತೋ ಆ ಕಡೆ ತಿರುಗ್ತಾನೆ. ಕೆಲವು ಸಾರಿ ಹಣೆ ಬರಹ ಎಷ್ಟು ಕೆಟ್ಟದಾಗಿರುತ್ತೆ ಅಂದ್ರೆ, ಕಷ್ಟ ಹೇಳ್ಕೊಳ್ಳೋಕೆ ಅಂತ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನದ ಬಾಗಿಲು ಸಹ ಮುಚ್ಚಿರುತ್ತೆ. ಎಲ್ಲಿಯ ತನಕ ಎಲ್ಲವನ್ನೂ ಸಹಿಸಿ ನಾವು ಸುಮ್ಮನಿರ್ತೇವೆಯೋ ಅಲ್ಲಿಯ ತನಕ ನಾವು ಎಲ್ಲರಿಗೂ ಒಳ್ಳೆಯವರಾಗಿ ಇರ್ತೇವೆ. ಒಂದು ವೇಳೆ ನಾವು ಅನುಭವಿಸಿದಂತಹ ಅನ್ಯಾಯವನ್ನು ಬಾಯಿ ಬಿಟ್ರೆ ಎಲ್ಲರಿಗಿಂತ ನಾವೇ ಕೆಟ್ಟವರಾಗ್ತೇವೆ. ಹುಟ್ಟಿದರೆ ತಾಯಿ ಖುಷಿ ಪಡಬೇಕು, ಬೆಳೆದರೆ ತಂದೆ ಗರ್ವ ಪಡಬೇಕು, ಬದುಕಿದರೆ ಸಮಾಜ ಮೆಚ್ಚಬೇಕು, ಸತ್ತರೆ ವೈರಿಯೂ ಸಹ ಕಣ್ಣೀರಿಡಬೇಕು. ಇದುವೇ ನಮ್ಮ ಸಾರ್ಥಕ ಬದುಕು. ಜೀವನ ಕಲಿಸುವ ಪಾಠ ಇಷ್ಟೇ. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವು ಬದಲಾವಣೆ ಮಾಡಿಕೊಂಡು ಖುಷಿಯಾಗಿರ್ಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರ್ದು. ಇದರಿಂದ ಸುಮ್ಮನೆ ನಮ್ಮ ಸಮಯ ವ್ಯರ್ಥ. ಅವಕಾಶ ಸಿಕ್ಕಿದ್ರೇನೆ ಸಮುದ್ರಕ್ಕೆ ಹುಳಿ ಹಿಂಡು ಕಾಲ ಇದು. ನಂಬಿಕೆ ಹಿತಕರ, ಅತಿಯಾದ ನಂಬಿಕೆ ಹಾನಿಕರ. ಬಲವಂತವಾಗಿ ಉಳಿದವರು ಎಂದಿಗೂ ನಮ್ಮವರಲ್ಲ. ನಮ್ಮವರಿಗೆ ಎಂದಿಗೂ ಬಲವಂತದ ಅಗತ್ಯ ಇರೋದಿಲ್ಲ. ಮೋಸ ಅರಿವಾದಾಗ ಮೂರ್ಖನಾದೆ ಎಂದು ವ್ಯಥೆ ಪಡಬೇಡ. ಸತ್ಯ ಅರಿವಾಯಿತು ಎಂದು ಸಂತಸ ಪಡು. ಸಂಬಂಧಗಳಲ್ಲಿನ ಮಾತುಗಳನ್ನ ತಿರಸ್ಕರಿಸಿ ನೋಡು. ನಿನಗೆ ಹೊಸ ಹೊಸ ಹೆಸರುಗಳೊಂದಿಗೆ ಪುರಸ್ಕಾರಗಳು ಶುರುವಾಗುತ್ತದೆ. ಜೀವನದಲ್ಲಿ ಮಾತು ಕೊಡುವುದು ಮುಖ್ಯ ಅಲ್ಲ, ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವುದು ಮುಖ್ಯ. ನೆನಪಿರ್ಲಿ, ಎಲ್ಲರಿಗೂ ಎಲ್ಲ ಸಮಯದಲ್ಲೂ ನಾವೇ ಬೇಕಾಗಿರಲ್ಲ. ಹಡಗು ಎಷ್ಟೇ ಭಾರ ಆದರೂ ತೇಲಲೇಬೇಕು. ಹಾಗೆ ಮನಸ್ಸು ಎಷ್ಟೇ ಭಾರ ಆದರೂ ಜೀವನ ಸಾಗಿಸಲೇಬೇಕು. ನಮ್ಮದು ಅಂತ ಗೊತ್ತಾದ ಮೇಲೂ ಆ ವಸ್ತು ಅಥವಾ ವ್ಯಕ್ತಿ ಮೇಲೆ ಭರವಸೆ ಇಡೋದು ನಮ್ಮ ತಪ್ಪು. ಈ ಸ್ವಾರ್ಥದ ಜಗತ್ತಿನಲ್ಲಿ ತುಂಬಾ ಒಳ್ಳೆಯವರಾಗೋದು ಬೇಡ. ಯಾಕೆ ಅಂದ್ರೆ ಈ ಒಳ್ಳೆಯತನಕ್ಕೆ ಕೊನೆಗೆ ಸಿಗೋದು ಅವಮಾನ.